ಜಾಸ್ತಿ ಅಲ್ಲಿ ಒಂದು ಹಿಂಗೆ ದನಿ ಹತ್ತಿರ ನಮಗೆ ಏನು ಸಾಲಿ ಕಲ್ತ್ರೆ ಹುಷಾರಾಗಿರಲಿ ಅಂದ್ರೆ ಹಿಂಗೆ ಏನೋ ಒಂದು ಕೇರ್ಲೆಸ್ ಯಾರೋ ಹಿಂದಿನವರೇನ ಈಗ ನಾವು ಮಾತಾಡ್ತಾ ಅನ್ಕೊಳ್ಳಿ ಇಬ್ಬರಿಂದ ಬಂದ್ರೆ ನಮಗೆ ಸ್ವಲ್ಪ ಜಾಸ್ತಿ ಆಗುತ್ತೆ ಮಂದಿ ಇಲ್ಲ ಅನ್ನೋದ್ರ ಕಾಲಾಗಿ ನಿಮ್ ಧ್ವನಿ ಅಡಗಲ್ಲ ಅದನ್ನ ನಾವು ಈ 4 ಮಂದಿ ಹೋಗೋದ್ರ ಮುಖಾಂತರ ತಾಕತ್ ಕೊಡ್ಬೇಕ್ರಿ ಅದಕ್ಕೆ ಕರೆಕ್ಟ್ ಅಲ್ರಿ ಮಾತ್ರಿ ಯಾರು ಬಂದ್ರು ಇದು ಮಾಡಕ್ ಕೆಮಿಸ್ಟ್ನ ಬಲಿ ಅದ ಬಟ್ ನಮ್ ಜೊತೆ ಹಿಂಗ ಬಂದ್ರ ನಾವು ಈಗ ಇಬ್ಬರೇ ಇದ್ದಾಳಾಗಿರೋ ಧೈರ್ಯ 10 ಮಂದಿ ಹೆಂಗ್ ಧೈರ್ಯ ಇಬ್ರು ಇರೋ ಧೈರ್ಯನೇ ಬೇರೆ ಇರ್ತದ 10 ಮಂದಿ ಸಂಗಟ ಇರೋ ಧೈರ್ಯ ಮತ್ತದು ಗುಡ್ಡನೆ ಪುಡಿ ಮಾಡ್ತದೆ ನಾವೇನು ಕೆಟ್ಟದಂತೆ ಯಾರಿಗೆ ಮಾಡಲ್ಲ ಒಳ್ಳೇದೇ ಮಾಡ್ತೀವಿ ಬಟ್ ನಮ್ ಜೊತೆ ಅದೇ ಮತ್ ಇನ್ನೊಂದ್ ಏನಾಗ್ಬೇಕಂದ್ರಿ ನಮ್ದೇನ್ ಸಂಘ ಮಾಡ್ತಿರ್ತೀವಲ್ರಿ ಸಂಘಕ್ಕೆ ಅಧ್ಯಕ್ಷನಾಗಿರ್ಬಾರ್ದು ನಾವೇ ಅಧ್ಯಕ್ಷರು ಪ್ರತಿ ತಿಂಗಳಿಗೆ ಅಧ್ಯಕ್ಷರು ಇರ್ಬೇಕು ಪ್ರತಿ ತಿಂಗಳಿಗೆ ಅವ್ರು ಚೇಂಜ್ ಆಗ್ಬೇಕು ಪ್ರತಿ ತಿಂಗಳ ಚೇಂಜ್ ಆಗ್ಬೇಕು 2 ತಿಂಗಳು ಇರೋದಿಲ್ರಿ ಅವನು ಯಾರೇ ಅಧ್ಯಕ್ಷ ಆಗಿರ್ಲಿ ಅವರನ್ನ 2 ತಿಂಗಳವರೆಗೂ ಮುಂದುವರ್ಸೋದಿಲ್ಲ ಅವ್ರಿಗೆ 2ನೇ ತಿಂಗಳಿಗೆ ಚೇಂಜ್ ಆಗ್ಲೇಬೇಕು ಅವನೇ ಕೆಲಸ ಮಾಡ್ಲಿಕ್ಕೆ ಹೆಚ್ಚು ಅವನೇ ಕೆಲಸ ಮಾಡ್ತಿದ್ದ ಅಂದ್ರೆ ಇವ್ರ ಹೆಸರ ಮೇಲೆ ಮಾಡೋದು ನೆಕ್ಸ್ಟ್ ಇವ್ರ ಹೆಸರಲ್ಲೇ ಮಾಡೋದು ನೆಕ್ಸ್ಟ್ ಅವ್ರ ಹೆಸರಲ್ಲೇ ಮಾಡೋದು ಆದ್ರೆ ಅಧ್ಯಕ್ಷನ ಅಥಾರಿಟಿ ಮಾತ್ರ ಪ್ರತಿ ತಿಂಗಳ ಚೇಂಜ್ ಆಗ್ಬೇಕು ನಾನೇ ಇದೀನಿ ಅನ್ಕೋರಿ ನಾನು ನಿಮ್ಮ ಸಂಘದಾಗ ನಾನು ಒಬ್ಬ ಸದಸ್ಯ ನಾ ಇಷ್ಟೆಲ್ಲ ಹೇಳೋ ಐಡಿಯಾ ನಂದೇ ಇದ್ರು ಸಹಿತ ನಾನೇ ಹೆಚ್ಚು ಕೆಲಸ ಮಾಡ್ತಿದ್ರು ಸಹಿತ ಯಾರು ಅಧ್ಯಕ್ಷ ಇರ್ತಾರಲ್ಲ 6 ತಿಂಗಳ ಅಧ್ಯಕ್ಷನ ಹೆಸರ ಮೇಲೆ ನಾವು ಕೆಲಸ ಮಾಡ್ತೀವಿ ಅಂದಾಗ ಅದನ್ನ ಈಕ್ವಲ್ ಆಗಿ ಎಲ್ಲರಿಗೂ ನಾಲೆಜ್ ಬರ್ತದ ಈಕ್ವಲ್ ಆಗಿ ಎಲ್ಲರಿಗೂ ಕೆಲಸ ಮತ್ತೆ ಇನ್ನೊಂದು ಯಾವ ನನ್ನ ಕಂಟ್ರೋಲ್ದಾಗ ಇಟ್ಕೋಬೇಕು ಅನ್ಕೊಂಡಿರ್ತಾನೆ ನೋಡ್ರಿ ಅವನಿಗೆ ಅದು ನೆಕ್ಸ್ಟ್ ತಿಂಗಳು ಹೋಗ್ತದ ಅನ್ನೋ ಭಯ ಇರ್ತದೆ ಮತ್ತೆ ಸಂಘ ಇದೆ ಅಂತ ಹೇಳ್ತೇನೆ ಅಲ್ರಿ ನಾಳೆಗೆ ರಿಜಿಸ್ಟರ್ ಆಗೋದು ಬೇಕಾಗಿಲ್ರಿ ನಾವು ನಮ್ಮ ಕೈಲೇ ರೊಕ್ಕ ಹಾಕ್ಬೇಕಾಗಿಲ್ರಿ ಇದು ಈಗ ಇದು ನೀವು ನಿಮ್ಗೆಲ್ಲ ಮಾಡ್ಲಿರ್ತೀನಿ ನಿಮ್ದು ಹಾಳು ಮಾಡಬಾರ್ದಾಗಿದೆ ನನಗೆ ಇದು ಮಾಡ್ಲಿಕ್ಕೆ ನಿಮ್ಗೆ ಹಾಳು ಮಾಡಬಾರ್ದು ಈಗ 1000 ರೂಪಾಯಿ ಹಾಕ್ತಾರೆ 1000 ರೂಪಾಯಿ ಇವತ್ತು ಅನ್ನೋದಿಲ್ಲ ಇದಕ್ಕೆ ಮೊದಲು ನಾವು ಎಲ್ಲರೂ ಒಂದಾಗಿ 50,000 ರೂಪಾಯಿ ಇಸ್ಕೊಟ್ಟಾನಿ ನಾವು ತಗೊಳ್ಳನಿ ಆ 50,000 ರೂಪಾಯಿ ಜನಕ್ಕೆ ಇಸ್ಕೊಟ್ಟಾನಿ ಬಂದಿರೋ ರೊಕ್ಕದಾಗ ಇನ್ನು ಸಂಘ ಮಾಡ ಕರೆಕ್ಟ್ ರೀ ನಾವು ಈಗ ಇವತ್ತೇ ಬರ್ರಿ ಎಲ್ಲರೂ ರೊಕ್ಕ ಹಾಕ್ರೆ ಇದ್ಯಾ ರೊಕ್ಕ ಹಾಕ್ತಾರೆ ಅಂದ್ರೆ ನಮ್ಗೆ ಚೇಂಜ್ ಆಗ್ತದೆ ರೊಕ್ಕ ನಮ್ಗೆ ಕಾರಣ ಆಗ್ಬಾರ್ದು ಅದಕ್ಕೆ ರೊಕ್ಕ ಈ ಸದ್ ಬಂತು ಅಂದ್ರೆ ಬಂದು 10,000 ರೂಪಾಯಿ ಹೋದನೆ ಆ ಕಡೆ 20 ಮಂದಿ ಇರ್ತೀರಿ ಈಗ 20 ಮಂದಿ ಇರ್ತೀರಿ ನೀವು ಇಲ್ಲೇ 20 ಮಂದಿ ಎಲ್ಲರೂ 50,000 ರೂಪಾಯಿ ನಿಮ್ ಬಲ್ಲಿ ಬಂದಾಗ ಇಸ್ಬಿಟ್ಟಿರದ ನಾನು ಪಟ್ಟಿರ್ತೀರಿ ನೀವು ಆಳ್ಯಾಗ್ನು ಓಡಾಡೋ ಚಾನ್ಸಸ್ ಇರ್ತದ ಇದ್ರೂ ಇಸ್ಬಿಟ್ಟು ಹೋಗ್ಲಕತ್ತಾನಲ್ಲ ಅವನ್ ಭಯ ಇರ್ತದೆ ಹೋದ 50,000 ರೂಪಾಯಿ ಇಸ್ಕೊತಾನಲ್ಲ ಬಟ್ ಅವ್ನು ಹೋಗಲ್ಲ ಇಸ್ಬಿಟ್ಟಾಗಿರ್ತದ್ರಿ ನಿಮ್ಗೊಂದು ಸಮರ್ಥನೆ ಇರ್ತದೆ ಧೈರ್ಯ ಇರ್ತದೆ 50,000 ರೂಪಾಯಿ ಹಾ ರೀ ಅವ್ರು ಅದವ್ರಿಗೆ ನಿಮ್ಮ ಮನ್ಯಾಗ ರೀ ನಮ್ದು ಒಬ್ಬಂದಿ ಅದ ರೀ ನಮ್ಮ ಮನ್ಯಾಗ ಬುಕ್ ಕೊಟ್ಟಾರ್ರಿ ಬುಕ್ ಏನೋ ಕೊಟ್ಟಿಲ್ರಿ ಅದು ನಾವು ಕೊಡ್ತೀವ್ರಿ ಎಲ್ಲ ಈಗ ನಾಳೆ ಇನ್ನು 8 ದಿನದಾಗೆ ನಿಮ್ಗೆ ಎಲ್ಲರಿಗೆ ಮನೆ ಕೊಡ್ತೀವಿ ನಂಬರ್ ಕೊಟ್ಟಾರ್ರಿ ಇದು ಇರ್ತಾವ್ರಿ ನಮ್ದು ಒಬ್ಬಂದಿ ಅದ್ರಿ ಅವು ಏನಾರ ಈಗ ಮೆಂಬರ್ಗಳು ವರ್ಕ್ ಮಾಡಿರ್ತಾರಲ್ರಿ ಕೆಲಸ ಮಾಡಿ ಕೊಟ್ಟಿಲ್ರಿ ನಾವು ಸ್ವಲ್ಪ ಈಗ ಒಂದು 3,000 ರೂಪಾಯಿ ಹಾಕೊಂಡು 500 ರೂಪಾಯಿ ಕೊಟ್ಟು ಕೆಲಸ ಮಾಡಿ ಆ ಸಲ ಜಾಬ್ ಕಾರ್ಡ್ ಊರಾಗ ಒಂದು 150 ಅದಾವ್ರಿ ಆಲ್ರೆಡಿ ಇಲ್ರಿ ಈಗ ನಾವು ಯಾರ್ಯಾರು ಅದಾವ್ರು ನೋಡ್ರಿ ಅವ್ರಿಗೂ ಮನೆಗೆ ತಂದು ಕೊಡ್ತೀವಿ ಇರ್ಲಾರ್ದವ್ರಿಗೂ ಮನೆಗೆ ತಂದು ಕೊಡ್ತೀವಿ ನಾ ಸ್ಕೀಮ್ದು ಬುಕ್ಲೆಟ್ ಏನೋ ಕೊಟ್ಟಿಲ್ರಿ ಎಲ್ಲರದ್ದು ಜಾಬ್ ಕಾರ್ಡ್ಗಳು ಮನೆಗೆ ಕೊಡನ್ರಿ ನಾವು ಈ ಸದ್ ನೀವು ಏನ್ ಮಾಡ್ಬೇಕಂದ್ರೆ ಪ್ರತಿ ಮನೆಗೆ 20 ಜನ ಇದೀವಿ ನಾವು ಒಂದು ಮನೆಯಿಂದ ಒಬ್ಬರು 10 ಮನೆಯಿಂದ ಡಾಕ್ಯುಮೆಂಟ್ ತರೋದು ನೀವು ಎಲ್ಲರೂ ಅವ್ರಿಗೆ ರೊಕ್ಕ ತಗೊಳ್ಳೋದಿಲ್ರಿ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ರೇಷನ್ ಕಾರ್ಡ್ ಮೂರೇ ಜೆರಾಕ್ಸ್ ತೊಗೊಳೋದ್ರಿ ನೀವು ಇವತ್ತು ತಗೋರಿ ನಾಳೆ ಇವತ್ತಿನ ಹಿಡಿದು ಚಾಲು ಮಾಡ್ರಿ ಎಲ್ಲರ ಬಳಿ ತಗೊಳತ್ರಿ ಇದು ವಿಡಿಯೋನು ತೋರಿಸಿರಿ ಅವರಿಗೆ ನಾವು ಮಾತಾಡಿದೇವೆ ಹಿಂಗೆಲ್ಲ ಮಾಡ್ಬೇಕಂತೇಳಿ ಪ್ರತಿ ಮನೆಯಿಂದ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ರೇಷನ್ ಕಾರ್ಡ್ ಮೂರೇ ಡಾಕ್ಯುಮೆಂಟ್ ರೀ ಫೋಟೋ ಗೀಟೋ ಏನೂ ಬೇಕಾಗಿಲ್ಲ ಈ 3 ಡಾಕ್ಯುಮೆಂಟ್ ತಗೊಳ್ಳೋದ್ರಿ ಜೆರಾಕ್ಸ್ ತೊಗೊಂಡು ಫ್ರೀದಾಗ ರೊಕ್ಕ ಇಲ್ಲ ಅಂತ ಹೇಳಿದ್ರಿ ಅವ್ರಿಗೆ 1 ರೂಪಾಯಿ ರೊಕ್ಕ ತಗೊಳ್ಳೋದಿಲ್ಲ ನಾವು ನಿಮಗೆ ಫ್ರೀದಾಗೆ ಕಾರ್ಡ್ ನಿಮ್ಮ ಮನೆಗೆ ತಂದು ಕೊಡ್ತೀವಿ 15 ದಿನದಾಗ 15 ದಿನ ಟೈಮ್ ಹೇಳ್ರಿ ಅವ್ರಿಗೆ 15 ದಿನದಾಗ ಅವ್ರಿಗೆ ಫ್ರೀದಾಗ ತಂದು ಕೊಡನ್ರಿ ಡಾಕ್ಯುಮೆಂಟ್ ಜಾಬ್ ಕಾರ್ಡ್ ಆ ಒಂದು ಜಾಬ್ ಕಾರ್ಡ್ಲಿಂದ ಅವ್ರಿಗೆ 50,000 ರೂಪಾಯಿ ಬರ್ತದೆ ಇದೇ ಬೇಸಿಗೆಗೆ ಬರ್ತದೆ ಇದೇ ಮಾರ್ಚ್ ತಿಂಗಳು ಹಿಡಿದ್ರೆ ಚಾಲು ಆಗ್ತದೆ ಇವಾಗೂ ಚಾಲು ಆಗ್ತದೆ ಇದೇನಾರೇ ಮಳೆ ಗಿಳಿ ಬರಲಿಲ್ಲ ಅನ್ಕೋರಿ
ಇವಾಗಲಿಂದ ಚಾಲು ಆಗ್ತದೆ. ಏನು ಕೆಲಸ ಮಾಡ್ಬೇಕೇನು ನರೇಗಾದ? ಹಾಂ ರೀ, ಕೆಲಸನೂ ಈ ಸದ್ ನಿಮ್ದು ಇವ್ರು ದನದ ಕೊಟ್ಟಿಗೆ ಕಟ್ಕೊಂಡಾರ, ಇದ್ರಾಗ 60,000 ರೂಪಾಯಿ ಹಾಕ್ಬೋದು. ಆ ಜಾಬ್ ಕಾರ್ಡ್ ಬೇಕು ಇವ್ರಿಗೆ, ಕರೆಕ್ಟ್ ರೀ? ಹಾಂ, ನಾವು ಅವ್ರಿಗೆ 60,000 ರೂಪಾಯಿ ಹೇಳಿರೋ 50,000 ರೂಪಾಯಿ ಇಸ್ಬಿಡ್ದಂಗೆ ಐತಲ್ರಿ, ಕರೆಕ್ಟ್ ಅಲ್ಲ? ನೀವು ಕೆಲಸ ಮಾಡ್ಬೇಕು, ಅದು ನಿಮ್ದು ಹೊಲ ಅದ, ನೀವು ಕೆಲಸ ಮಾಡಕ್ ಇಂಟ್ರೆಸ್ಟ್ ಇಲ್ಲ, ನಿಮ್ಗೆ ಕೆಲಸ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇರ್ಲಾರ್ದಾಗ ಇಂಥದ್ದು ಏನಾರ ಒಂದು ಮಾಡ್ಕೊಂಡಿರ್ತೀರಿ, ಅದ್ರಾಗ ನಾವು ಹಾಕ್ಕೊಡ್ತೀವಿ. ಮಾಡ್ಲಾರ್ದವ್ರಿಗೆ ಮಾಡ್ತೀವಿ, ಹೊಲ ಮನಿ ಏನೂ ಇರ್ಲಾರ್ದವ್ರು ಅವ್ರು ಮಾಡ್ತಾರ್ರಿ, ಅವ್ರಿಗೆ ಮಾಡೋರಿಗೆ ಮಾಡಂಗ್ ಮಾಡಿಕೊಡನಿ, ಮಾಡ್ಲಾರ್ದವ್ರಿಗೆ ಹಿಂಗೆ ಅನುಕೂಲ ಆದ್ರೆ ಹಿಂಗೆ ಅನುಕೂಲ. ನಾವೇ ಇರ್ತೀವಿ, ನಮ್ಮನೆ ಜಾಬ್ ಕಾರ್ಡ್ ಹಾಕೋದು, ನೀವು ಕೆಲಸ ಮಾಡಿ. ಈಗ ನಮ್ಮ ಒಂದ್ ದಿವ್ಸ ಈಗ 380 ರೂಪಾಯಿ ನರೇಗ ಆಯ್ತು, ಕೂಲಿ ಅದ್ರಿ. ನಾವು ಕೆಲಸ ಮಾಡೋ ಇಂಟ್ರೆಸ್ಟ್ ಇದ್ದಿತ್ತಲಪ್ಪ ಅಂದ್ರೆ ನಾವು ದನಗಳ ಕಡೆಗೆ ಕೃಷಿ ಹೊಂಡ ಅವು ನಿರ್ಮಾಣ ಮಾಡ್ಕೊಂಡು ನಾವು ಅಮೌಂಟ್ ಹಾಕೋದು. ಕೆಲಸ ಮಾಡೋರು ಕೆಲಸ ಮಾಡ್ಬೋದು. ಇದು ನಿಮಗೆ ಅನಿಸ್ತದೆ ನಿಮ್ಮ ಕಿಶದಾಗ ಬಂದ ಅಂತೇಳಿ, ನಮಗೆ ಅನಿಸ್ತದೆ ನಮ್ಮ ಊರಿಗೆ ಬಂದ, ಕರೆಕ್ಟ್ ರೀ? ನಮ್ಮ ಊರಾಗ ನಮ್ಮ ದುಕಾನ್ ನಿಮ್ಗೆ ಏನೋ ನಿಮ್ಮ ಮನೆ ಸಕ್ರೆ ಬೇಕಾಗಿರ್ತದೆ, ಇವ್ರು ಕಿರಾಣಿ ಬೇಕಾಗಿರ್ತದೆ, ಇವ್ರ ಬಳಿ ಎಸ್ಬಿಡ್ದವ್ರ ಅಂಗಡಿಗೆ ಹೋಗ್ತಿರಲ್ಲ ನೀವು, ನಿಮ್ಮ ಹೊಲದಾಗ ಏನೋ ವೆಲ್ಡಿಂಗ್ ಕೆಲಸ ಮಾಡೋದ, ಇವ್ರದೊಂದು ದುಕಾನ್ ಅದ, ವೆಲ್ಡಿಂಗ್ ದುಕಾನ, ಇಸ್ಬಿಡ್ದವ್ನ ದುಕಾನ್ಗೆ ಹೋಗೋರಲ್ಲ ನೀವು, ಹೌದಲ್ರಿ? ನಮಗೆ ಬಂದು ರೊಕ್ಕನೂ ನಮಗೆ ಬಂತು, ಕೆಲಸನೂ ನಮಗೆ ಬಂತು, ನಮ್ಮ ಊರಾಗ ನಾವೇ ಹೀರೋಗಳಾದವು, ನಮ್ಮ ಊರಾಗ ನಾವೇ ಮಾಲಕರದು, ನಮ್ಮ ಊರಾಗ ನಾವೇ ಸೌಕರ್ಯದು. ಯಾವ ಕಣ ಮುಚ್ಚಿ ಸೌಕರ್ಯ ಆಗ್ತಿದ್ದು ನೋಡು ಅವ ದೂರ ಸರಿತಾನೆ, ಇದ್ರಿಗೆ ಕರೆಕ್ಟ್ ಅಲ್ರಿ? ಹಂಗೆ ಈ ಥರ ಮಾಡ್ಬೇಕು. ಈಗ ನೀವು ಪ್ರತಿಯೊಬ್ಬರದು ಈಗೆಲ್ಲ ಎಲ್ಲರೂ ರೆಡಿ ಇದ್ದೀರಿ, ನಾ ಹೇಳಿದ್ರಿ, ಎಲ್ಲರೂ ಹಿಂಗೆ ಮುದ್ದೆನ ಮೇಲೆ ಪ್ರಮಾಣ ಮಾಡಕ್ಕೆ ತಯಾರಿದ್ದೀರಿ. ನಮಗೆ ಮೋಸ ಆಗಲ್ಲ, ನಾವು ಯಾರಿಗೂ ಯಾವುದೇ ಕಾರಣಕ್ಕೂ ಮೋಸ ಮಾಡಲ್ಲ. ನಮ್ದು ಏನಂತಂದ್ರೆ ರೀ, ಯಾವುದೇ ಕಾರಣಕ್ಕೂ ಈಗ ನಿಮ್ದೆಲ್ಲ ವಯಸ್ಸಲ್ಲ. ಫಸ್ಟ್ ನಮಗೆ ಪ್ರಾಬ್ಲಮ್ ಎಲ್ಲ ಅಂತಂದ್ರೆ ನಾವೆಲ್ಲ ವಯಸ್ಸಾಗಿರೋ ಹುಡುಗರಿದ್ದೀವಿ, ನಮಗೆ ಒಂದಿನ ಮದುವೆ ಆಗೋದೇ ಇರ್ತದೆ. ಇನ್ನೊಬ್ಬರ ಮನೆ ಹೆಣ್ಮಕ್ಳದ್ದು ವಿದ್ಯುತ್ ತೆಗೆಯುವಂಥ ಯಾವುದೇ ಕೆಲಸನೂ ನಾವು ಮಾಡ್ತೀವಿ. ನಮಗೆ ಫಸ್ಟ್ ನಮ್ಮನ್ನು ಅಳೆಯೋದು ಅಲ್ಲಿಂದೇ ಅಳಿತಾರೆ, ಅಳೆಯೋದು. ನೆಕ್ಸ್ಟ್ ಫಸ್ಟ್ ನಾವು ಅಂಥವ್ರು ನಮ್ಮ ಗ್ಯಾಂಗಲ್ಲಿ ಒಷ್ಟ ಇರಬಾರ್ದು. ಇನ್ನೊಬ್ಬರ ಮನೆ ಹೆಣ್ಮಕ್ಳು ಆಕಿ ಆ್ಯಕ್ಚುಲಿ ನಮ್ಮ ತಾಯಿನೇ ಅನ್ಕೋಬೇಕು ಅಥವಾ ದೇವತೆ ಅನ್ಕೋಬೇಕು, ನೀವು ಆ ನಜರ್ದಿಂದ ನೋಡದೇ ಇರೋವಂಥ ವ್ಯಕ್ತಿ ಅನ್ಕೋಬೇಕು, ಕರೆಕ್ಟ್ ರೀ? ನೀವು ತಾಯರೇ ಅನ್ಕೋರಿ, ಅಕ್ಕರೇ ಅನ್ಕೋರಿ, ದೇವ್ರೇ ಅನ್ಕೋರಿ, ನಿಮಗೆ ಬಿಟ್ಟಿದ್ದಾರೆ. ನಿಮ್ಗೆ ಆ ಕೆಟ್ಟ ದೃಷ್ಟಿ ಅವ್ರ ಮೇಲೆ ಬೀಳದೇ ಇರೋ ಕಾರಣ ಇರೋ ಸಂಬಂಧನ ಅವ್ರ ಜೊತೆ ಜಾಯಿಂಟ್ ಮಾಡಿಸ್ಬೇಕು. ಆ ಥರ ಇತ್ತು ಅಂತಂದ್ರೆ ಎಲ್ಲ ಥರ ಎಲ್ಲ ನಿಮ್ಗೆ ಎಲ್ಲ ಮನ್ಯಾಗ ನಿಮ್ಗೆ ನಿಮ್ಮ ಬಾಗಿಲು ತೆರೆದಿರ್ತದೆ, ಪ್ರತಿ ಮನೆಗೆ. ನೀವು ಆ ಥರ ಇರ್ತೀರ ಅಂದ್ರೆ ನಮ್ಮ ಸಂಘದಲ್ಲಿರೋದ್ರಿಂದ, ನಮ್ಮ ಜೊತೆಲಿರೋದ್ರಿಂದ ನಮಗೂ ಆ ಕಳಂಕ ಬರ್ತಾರೆ. ಏನನ್ನ ಅವ್ನ ಸಂಘಟದ ಮೋಸ್ಟ್ಲಿ ಅವನ ಹಾಗೆ ಇರ್ಬೋದೇನೋ, ಅವ್ನಿಗೆ ಒಯ್ದು ಕೊಡ್ತಿರ್ಬೋದೇನೋ. ನಮ್ಮ ಊರಾಗ ಒಬ್ಬರು ಅದಾರ ಹಿಂಗೆ ಆಗ್ಯದ, ಒಂದು ಹುಡುಗಿನ ಅದು ಹೇಳೋದು ಬೇಡ್ರಿ, ಹಿಂಗೆ ಏನಾರು ಮಾಡ್ಬೋದು, ಎಲ್ಲ ಹಾಳು ಮಾಡ್ಯಾವ ಅನ್ಕೋರಿ, ಕರೆಕ್ಟ್ ರೀ? ಹಂಗೆ ಆ ಥರ ಆಗ್ಬಾರ್ದು ರೀ. ನಾವು ಅವ್ರ ಜೊತೇಲಿ ಇದೀವಿ ಅಂತಂದ್ರೆ ಅವ್ರ ಜೊತೇಲಿ ಇರೋರೆಲ್ಲ ಹಾಗೆ ಅದಾರ ಅನ್ಕೊಳ್ತಾರೆ. ಒಬ್ಬಿದ್ರೂ ಅವ್ರ ಜೊತೇಲಿ ಇರೋರೆಲ್ಲ ಹಾಗೆ ಅನ್ಕೊಳ್ತಾರೆ. ಹಾಗಾಗಿ ನಮ್ಮಲ್ಲಿ ಒಬ್ಬನು ಕೆಟ್ಟ ಚಟ ಇರೋವಂಥ ವ್ಯಕ್ತಿ ನಮ್ಮಲ್ಲಿ ಇರಬಾರ್ದು. ನಾವು ಈಗ ಜಾಯಿಂಟ್ ಮಾಡೋರು 20 ಜನ ಬೇಕಲ್ಲತ್ತೀವಿ, ನಾ ಈ ಸದ್ ಒಬ್ಬನೇ ಮಾಡ್ಲಿರ್ತೀನಿ ರೀ. ನಾವು ಒಬ್ಬನೇ ಇದ್ರೂ ನನಗೆ ಎಷ್ಟು ಆದಕ್ಕೆ ಮಾಡ್ತಿರ್ತೀನಿ, ಹಿಂಗೆ ಹೇಳೋದರೆ ಮಾಡ್ತಿರ್ತೀನಿ, ಅಟ್ಲೀಸ್ಟ್ ಮಾಡೋದಾಗಲಿಲ್ಲ ಹೇಳೋದರೆ ಮಾಡ್ತಿರ್ತೀನಿ. ಆದ್ರೆ ನನಗೆ ಅಂಥವ್ರ ದೋಸ್ತಿ ಮಾಡೋದಿಲ್ಲ, ಕರೆಕ್ಟ್ ರೀ? ಕಳತನ ಮಾಡೋರು ದೋಸ್ತಿ ಮಾಡೋದಿಲ್ಲ, ನಮ್ಗೆ ಸುಳ್ಳು ಹೇಳೋರು ದೋಸ್ತಿ ಮಾಡೋದಿಲ್ಲ ರೀ. ಇನ್ನೊಬ್ರು ಹೆಣ್ಮಕ್ಳದು ಇದು ಹಾಳು ಮಾಡೋಂಥವ್ರು ದೋಸ್ತಿ ಮಾಡೋದಿಲ್ಲ. ನಮ್ಗೆ ಚಲೋ ಇದ್ದವರು ನಮ್ಗೆ ಎಲ್ಲಿ ಹೋದ್ರೂ ನಮ್ದು ನಾವು ಏನೋ ಒಂದು ಟೀಮಿನ ಹೆಸರು ಇಡ್ತೀವಿ ಅನ್ಕೋರಿ, ಆ ಹೆಸರಿಟ್ಟಿರೋ ಟೀಮಿನ ಯಾವುದೇ ಒಬ್ಬ ಸಿಂಗಲ್ ವ್ಯಕ್ತಿ ಹೋದ್ರೂ ಅವ್ರಿಗೆ ಕೈ ಮುಗಿದು ನಮಸ್ಕಾರ ಮಾಡೋ ಲೆವೆಲಿಗೆ ನಾವು ಬೆಳೆದ್ರು. ನಮ್ದು ವಯಸ್ಸು ಎಟ್ಟೇ ಇರ್ಲಿಕ್ಕ, ಈಗ ಹೆಂಗೆ ಮಠದ ಮುತ್ತೇನ ಮರಿ ಬರೋಣ, ಅವ ಸಣ್ಣ ಸಣ್ಣ ವಯಸ್ಸಿದ್ರು ಮನೆಯವ್ರು ಎಲ್ಲರೂ ಕಾಲು ಬೀಳ್ತೀವಿ ಅವ್ರಿಗೆ, ಮಠದ ಹೆಸರು ಇದ್ದಿದ್ದ ಕಾಲ. ಹಂಗೆ ನಮ್ಮ ಸಂಘದ ಹೆಸರು, ನಾವು ಮಾಡಿರೋ ಟೀಮಿನ ಹೆಸರು, ವ್ಯಕ್ತಿ ಸಿಂಗಲ್ ಹೋದ್ರೂ ಅವನಿಗೆ ಭಕ್ತಿಯಿಂದ ನೆನೆಸೋ ಥರ ನಾವು ಆ ಥರ ಆಗಕ್ಕೆ ಹೆಂಗೆ ಅಂದ್ರೆ ನಾವು ಸ್ವಚ್ಛಾಗಿ ಬರ್ಬೇಕು. ಇಷ್ಟು ದಿವಸ ಏನು ಮಾಡಿರೋ ಬಿಟ್ರೆ ನಮ್ಗೆ ಗಂಗಳಿಗೆ ನೀವು ನಂಬೋ ಮುತ್ತೇನ ಪ್ರಮಾಣ ಮಾಡಿ ನಾವೇನು ಯಾವುದೇ ಮನೆ ಹಾಳು ಮಾಡೋದಿಲ್ಲ ಅನ್ನೋವಂಥ ಪ್ರಮಾಣ ಮಾಡಿ, ಯಾರಿಗೂ ಸುಳ್ಳು ಹೇಳಲ್ಲ, ಯಾವುದೇ ಕಳ್ತನ ಮಾಡಲ್ಲ, ಯಾವ ಚಟ ಮಾಡಲ್ಲ, ನಮ್ಮ ಜೊತೆ ನಾವು ಇರ್ತೀವಿ, ನಮ್ಮ ಊರನ್ನು ಉದ್ಧಾರ ಮಾಡ್ತೀವಿ, ನಾವು ಉದ್ಧಾರ ಆಗ್ತೀವಿ, ದೇಶಕ್ಕೂ ಒಂದು ಏನಾರು ನಮ್ಮ ಕೈಲಿ ಅದಕ್ಕೆ ಕೊಡುಗೆ ಕೊಡ್ತೀವಿ ಅನ್ನೋರು ಅಷ್ಟು ಇದ್ರು ಅಂದ್ರೆ ಎಲ್ಲರೂ ಸೇರಿ ಚೆಂದಾಗಿ ಮಾಡೋಣಂತ್ರಿ, ಕೆಲಸ ಆಗ್ತದೆ, ಕರೆಕ್ಟ್ ರೀ? ಮತ್ತೇನು ಡೌಟ್ ಅದ ರೀ ನಿಮ್ಗೆಲ್ಲರಿಗೆ ರೀ? ಹಾಂ, ಈಗ ಆ್ಯಕ್ಚುಲಿ ಹೌದಣ್ಣ ಇಟ್ಟೆಲ್ಲ ಕತ್ತಿಗದಣ್ಣ, ನನಗೆ ನಾಳೆಗೆ ಬೇಕಾಗ್ಯದ, ನನ್ನ ಕೆಲಸ ಆಗ್ಬೇಕು, ನಂದೊಂದು ಕೆಲಸ ಆಗ್ಬೇಕು, ನನಗೀಗ ಈ ಸದ್ಯ ನನ್ನ ಕೆಲಸ, ನಂಗೆ ಏನೋ ಒಂದು ಪ್ರಾಬ್ಲಮ್ ಅದ, ಈ ಸದ್ಯ ನಿನ್ನ ಕೆಲಸ ಆಗ್ಬೇಕು. ಈಗ ದನದ ಕೊಟ್ಟಿಗೆ ಕಟ್ಕೊಂಡಾರ ಇವ್ರಿಗೆ ಒಂದು ಲೋನ್ ಮಾಡಿಕೊಡ್ಬೇಕು. ಈ ಸದ್ಯ ಅರ್ಜಿ ಬಿಟ್ಟವ ನಾವು ಆಲ್ರೆಡಿ ಹಾಕ್ಲಿಕ್ಕೀವಿ,
ಸಾಮಾನಕ್ಕಂತೂ ನಿಮ್ಮ ಊರನವ್ರದ್ದು ಏನಿಲ್ಲ ಅಂದ್ರೆ ಒಂದು 20-30 ಮಂದಿ ಹಾಕಿರ್ತೀವಿ. ಇದು ಮಾಡಿ ಕೊಡೋ ಸಲಕ್ಕೆ ಈಗ ಆಲ್ರೆಡಿ ಹಾಕಿ ಅದನ್ನ ಬರೋ ಒಂದು 2-3 ತಿಂಗಳ ಒಳಗಡೆ ಗ್ಯಾರಂಟಿ ಆಗ್ತದೆ. ಕರೆಕ್ಟ್. ಮತ್ತು 20 ಮಂದಿ ನಿಮ್ಮ ಊರನವ್ರದ್ದೇ ಒಂದು 20-30 ಮಂದಿದು ಹೆಚ್ಚೆ ಹಾಕಿರುತ್ತೆ. ಈ ಸದ ಕೆಲಸ ಚಾಲೂ ಮಾಡಿ ಅಂದಂಗಲ್ರಿ, ಕೆಲಸನೂ ಆಲ್ರೆಡಿ ಚಾಲೂ ಮಾಡೀವಿ, ಹೇಳೋದು ಲೇಟ್ ಮಾಡ್ಲತ್ತೀವಿ ಅಂದಂಗೆ. ಕರೆಕ್ಟ್ ಅಲ್ರಿ? ನಾವು ಒಂದು ಹೆಚ್ಚಿಗೆ ನೀವು ಜಾಯಿಂಟ್ ಆಗಾರ್ದಾಗ ಅದ ರೀ. ಹೇಳಿದ್ರಿ ಈಗ ರೀ ಎಲ್ಲ ಅರ್ಥ ಆಯ್ತು ರೀ. ಈಗ ನೀವು ಮುತ್ತನ ಮೇಲೆ ಒಂದು ಆಯ್ತು ರೀ, ಒಂದೇ ನಿಮಿಷ ರೀ. ನೀವೆಲ್ಲರೂ ಸೇರಿ ಮುತ್ತನ ಮೇಲೆ ಒಂದು ಪ್ರಮಾಣ ಮಾಡ್ಕಿಸಿ ನಾವು ಯಾರಿಗೂ ಮೋಸ ಮಾಡೋದಿಲ್ಲ. ನಾನು ಸ್ವತಃ ಸಿದ್ಧಗೊಂಡ ನನ್ನ ಹೆಸರು ಸಿದ್ಧಗೊಂಡ ಗುಡಿಗಳು ನಾನೇ ಹೇಳ್ತೀನಿ ರೀ. ನಿಮ್ಮ ಮುತ್ತನ ಮೇಲೆ ಆಗಲಿ ಜಗತ್ತನ ಯಾವ ಖಡಕ್ ದೇವ್ರ ಅದಾನ ಇವ್ರಕ್ಕಿಂತಲೂ ಖಡಕ್ಕಿದ್ದಂದ್ರೆ ಆ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ. ನನ್ನ ಹಕ್ಕನ್ನು ಬಿಟ್ಟು ನನ್ನ ಎಲಿಜಿಬಿಲಿಟಿ ನನಗೊಂದು ಯೋಗ್ಯತೆ ಇರ್ತದೆ, ಆ ಎಲಿಜಿಬಿಲಿಟಿ ಬಿಟ್ಟು ನಿಮ್ಮ ಎಲಿಜಿಬಿಲಿಟಿನ ಕಸ್ಕೊಂತಿದೆ ಅಂದರೆ ಅದು ತಪ್ಪು. ಅಂತ ಯಾವ ಕೆಲಸನೂ ನಾ ಮಾಡೋದಿಲ್ಲ ಅಂತ ಹಿಂಗೆ ಪ್ರಮಾಣ ಮಾಡ್ತೀನಿ. ಅದೇ ಥರನೇ ನೀವು ಭೀ ಪ್ರಮಾಣ ಮಾಡಿ ನಮ್ಮ ಟೀಮ್ನಾಗ ಬರಬೇಕು. ಕರೆಕ್ಟ್ ರೀ? ಹಂಗೆ ಬಂದ್ರೆ ಅಂದ್ರೆ ನಿಮ್ದು ಯೋಗ್ಯತೆ ನಿಮ್ಮ ಹಕ್ಕನ್ನು ಯಾವ ಕಸ್ಕೋತಾನ ಅನ್ನೋದು ನಾನು ನೋಡ್ತೀನಿ. ಯಾವ ಕಸ್ಕೋತಾನ ಅವ, ಯಾವ ಸೌಕಾರ ಬಡವ ಯಾವ ಅದನಲ್ರಿ ಅವನನ್ನು ನಿಂದ್ರಿಸ್ಕಿಸಿಂದ್ರೆ ನಾನು ನಿಮಗೆ ಮಾಡಿಸ್ಕೊಡೋಕೆ ಜವಾಬ್ದಾರಿ ನಾನು. ಕರೆಕ್ಟ್ ರೀ? ಅವ್ರ ಕಸ್ಕೊಳ್ಳೋ ಅಂಥದನ್ನು ಅವ್ರಿಗೆ ಕಸ್ಕೊಂಡು ಆ ಯಾವ ಶ್ರೀಮಂತ ಬಡವ ಇದ್ದೀನಂತ ತೋರಿಸ್ಕಿಸಿ ಮಾಡ್ತಿರ್ತಾನೆ. 50 ಎಕರೆ ಹೊಲ ಇರ್ತದ್ರೆ ಒಂದು 5 ಎಕರೆ ಪಾಣಿ ತೊಗೊಂಡು ಗಂಗಾ ಕಲ್ಯಾಣ ಅವ ಹಾಕೋತಾನೆ. ಅವನು ನಿಂದ್ರಿಸ್ತವ್ರು. 50 ಎಕರೆ ಹೊಲ ಇರ್ತದ ಒಂದು. ಅಂಥವ್ರದೆಲ್ಲ ನಾನು ನಿಂದ್ರಿಸಿ ತೋರಿಸ್ತೀನಿ. ಕರೆಕ್ಟ್ ರೀ? ಬಟ್ ನಮ್ದು ಇದು ಟೀಮ್ ಬೇಕು. ಟೀಮ್ ಇರಲಿಲ್ಲ ಅಂದ್ರೆ ಆಗಲ್ಲ. ಆಯ್ತು ರೀ. ನಿಮ್ದು ಏನೇನು ಕೆಲಸ ಅದ ಮುಗಿಸ್ಕೋರಿ. ಇವತ್ತಿನ ಕೆಲಸ ಅಂದ್ರೆ ಈಗ ಇವತ್ತು ನಾಳೆ 2 ದಿನ ಆ್ಯಕ್ಚುಲಿ ಇವತ್ತು ಬೆಂಗಳೂರು ಹೋಗ್ಬೇಕಂತಿದ್ದೆ. ನೀವು ಊರನ್ನವ್ರದ್ದೆಲ್ಲ ಡಾಕ್ಯುಮೆಂಟ್ ತೋತಿದ್ರಿ ಅಂದ್ರೆ ನೀವು ಎಲ್ಲ ಊರೆಲ್ಲ ಖಾಲಿ ಮಾಡ್ಬೇಕಂತ ಹೇಳೇನಿಲ್ಲ. ಈಗ ನಾವು ಹೇಳಿವಂದ್ರೆ ಒಮ್ಮೆ ನಂಬಲ್ಲ ಅವ್ರ ಜನ. ಈಗ ನೀವು ಸಾಧ್ಯ ಆದಷ್ಟು ಒಂದು 100-150 ಜನ 200 ಜನ ಈಗ ಒಬ್ಬೊಬ್ಬರು 20 ಜನ ಇದೀವ್ರಿ. ಎಲ್ಲರೂ 5-5 ಜನದರೆ ಅಟ್ಲೀಸ್ಟ್ ಮನಿದು ಡಾಕ್ಯುಮೆಂಟ್ ತೊಗೊಳಕ್ಕೆ ಟ್ರೈ ಮಾಡಿರಿ. 5-5 ಜನ ಸಿಗಲಿಲ್ಲ ಅಂದ್ರೂ 3-4 ಜನರೇ ತೊಗೊಳಕ್ಕೆ ಟ್ರೈ ಮಾಡಿರಿ. ಅವ್ರದ್ದೆಲ್ಲರದು ಒಂದು 15 ದಿನದಾಗ ನಾವು ಅವ್ರದ್ದು ಜಾಬ್ ಕಾರ್ಡ್ ತಂದು ಕೊಟ್ಟು ಬಳಕ ನೆಕ್ಸ್ಟ್ ಅವ್ರದ್ದು ನೋಡಿ ಉಳಿದವರೆಲ್ಲ ಕೇಳ್ತಾರೆ. ಆಯ್ತು ಅಂದ್ರೆ ಎಲ್ಲರೂ 10 ಮಂದಿ ತಗೋರಿ, ಆಗ್ಲಿಲ್ಲ ಅಂತಂದ್ರೆ 5-5 ಮಂದಿದಾರೆ ತಗೋರಿ. ಕರೆಕ್ಟ್ ರೀ? ಇದ್ದವ್ರದ್ದು ಇರ್ಲಾರ್ದು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ 3 ಡಾಕ್ಯುಮೆಂಟ್ ಇವ್ ತಗೋರಿ. 15 ದಿನದಾಗ ಅವ್ರಿಗೆ ಡಾಕ್ಯುಮೆಂಟ್ ಕೂಡ ನಾವು ಮಾಡಿದೀವಿ ಅಂತಂದ್ರೆ ಅವ್ರಿಗೂ ಭರವಸೆ ಬರ್ತದೆ. ಹಂಗೆ ನಂಬಿಕೆಗಳ ಮೇಲೆ ನಮ್ದು ಈಗ ನಾಳೆಗೆ ನಿಮ್ದೊಂದು ನಮ್ದೊಂದು ಟೀಮ್ ಇದು ಯಾವಾಗ ನಾವು ಎಲ್ಲ ಊರ್ ಜನ ಕೆಲಸ ಮಾಡಿದ್ವಿ ಅನ್ಕೋರಿ, ಒಂದು ಬಿಸ್ನೆಸ್ನ ನಿಮ್ಗೆ ನಡೀತದ ಒಬ್ಬರು ತೋರಿಸ್ಕೊಡ್ತೀನಿ. ನೀವು 20 ಜನದಾಗ ಒಬ್ಬರದ್ದು ಯಾರ್ದಾರ ಹೊಸ ಬಿಸ್ನೆಸ್ ಹಾಕಿ ಹಿಂಗೆ ಇರ್ಲಾರ್ದು ನಡೀತದ ನಂಗೆ ತೋರಿಸ್ತೀನಿ. ಕರೆಕ್ಟ್ ಏನಿಲ್ರಿ? ಆ ಥರ ಕೆಲಸ ಇವಾಗ ಡಾಕ್ಯುಮೆಂಟ್ ಇವತ್ತು ತೊಗೊಂತೀರಿ, ಇವತ್ತೆಲ್ಲ ರೀ ತೊಗೊಂತೀರಿ.